ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಹೋಟೆಲ್ ಶ್ರೀನಿವಾಸ. ಗೆಳೆಯರೆ, ಇದು 11th ಕ್ರಾಸ್ ರೋಡ್, ವಯಾಲಿ ಕಾವಲ್, ಮಲ್ಲೇಶ್ವರಂ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಗೆಳೆಯರೆ, ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ, ಹಾಗೆ ಉದ್ದಿನ ವಡ, ಮೆಂತ್ಯ ಬಾತು, ಪುದೀನ ಬಾತು, ಪಲಾವು ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನ ಮುದ್ದೆ ಊಟ, ಚಪಾತಿ ಊಟ ಸಖತ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬಸ್ಸಾರು, ಮಸ್ಸೊಪ್ಪು, ಕಾಳು ಎಲ್ಲ ಕೊಡ್ತಾರೆ. ತುಂಬ ಸೂಪರ್ ಆಗಿರುತ್ತೆ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಶ್ರೀನಿವಾಸ ಹೋಟೆಲ್. ಇಲ್ಲಿ ನೋಡಿ, ತಟ್ಟೆ ಇಡ್ಲಿ, ಹಾಗೆ ಅದಕ್ಕೆ ಕೆಂಪು ಚಟ್ನಿ ಎಲ್ಲ ಕೊಡ್ತಾರೆ. ಹಾಗೆ ಚಿತ್ರಾನ್ನ ಸಖತ್ತು ಸೂಪರ್ ಆಗಿರುತ್ತೆ. ನೋಡಿ, ಚಿತ್ರಾನ್ನ ಕಟ್ತಾ ಇದ್ದಾರೆ. ನೋಡಿ, ಇದು ತಟ್ಟೆ ಇಡ್ಲಿ ಮತ್ತು ವಡೆ ಹಾಕಿ ಕೆಂಪು ಚಟ್ನಿ ಕೊಡ್ತಾರೆ. ಸಖತ್ತು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ತಟ್ಟೆ ಇಡ್ಲಿ ಹಾಗೆ ಚಿತ್ರಾನ್ನ ಟೇಸ್ಟ್ ಮಾಡಿದ್ವಿ. ಸೂಪರ್ ಆಗಿತ್ತು ಫ್ರೆಂಡ್ಸ್. ಇಡ್ಲಿ ಸಖತ್ತು ಸಾಫ್ಟಾಗಿ ಸೂಪರ್ ಆಗಿತ್ತು. ತಿಂತಾ ಇದ್ರೆ ಇನ್ನೂ ಒಂದು ತಿನ್ನಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಇತ್ತು. ಬನ್ನಿ, ನಮ್ಮ ಜೊತೆ ಇವಾಗ ಕಸ್ಟಮರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಾಗರಾಜ್ ಅಂತ. ಸರ್, ಏನು ತೊಗೊಂಡ್ರಿ? ಸರ್, ಚಿತ್ರಾನ್ನ, ವಡೆ, ಬೋಂಡ ತೊಗೊಂಡಿದ್ದೀನಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಸರ್, ಚೆನ್ನಾಗಿದೆ. ತುಂಬ ವರ್ಷದಿಂದ ನಾನು ಇಲ್ಲಿ ಬಂದು ತಿಂತಾ ಇದ್ದೀನಿ. ಓಕೆ, ತುಂಬ ಚೆನ್ನಾಗಿರುತ್ತೆ. ಓಕೆ. ಮಧ್ಯಾಹ್ನ ಮುದ್ದೆ, ರೈಸು, ಸೊಪ್ಸಾರು, ಕಾಳು ಎಲ್ಲ ಸಿಗುತ್ತೆ. ಓಕೆ, ಮಧ್ಯಾಹ್ನ ತುಂಬ ಟೇಸ್ಟ್ ಆಗಿರುತ್ತೆ. ಓಕೆ. ನಾನು ಸುಮಾರು ಒಂದು 10 ವರ್ಷ ನಾನು ಇಲ್ಲಿ ಬಂದು ಟೇಸ್ಟ್ ಮಾಡಿ ತಿಂದು ಹೋಗ್ತಾ ಇದ್ದೀನಿ. ಓಕೆ. ಅದ್ರ ಮೀನು ಅಂದರೆ ಕಮ್ಮಿ ರೈಟು, ಬಡವ್ರಿಗೆಲ್ಲ ಒಳ್ಳೆ ರುಚಿ ಇದೆ, ಟೇಸ್ಟ್ ಇದೆ. ಓಕೆ. ಅಂದರೆ ಇವ್ರು ಜಾಸ್ತಿ ಸೋಡಾ ಹಾಕಲ್ಲ, ಹೊಟ್ಟೆ ಉಬ್ರು ಅದು ಯಾವುದು ಬರಲ್ಲ. ತುಂಬ ಚೆನ್ನಾಗಿದೆ. ನಾನು ತುಂಬ ವರ್ಷದಿಂದ ಅಲ್ಲಿ ಬಂದು ತಿನ್ಕೊಂಡು ರುಚಿಯಾಗಿ ಹೋಗ್ತಾ ಇದ್ದೀನಿ. ಓಕೆ. ಏನು ತುಂಬ ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮಗೆ? ಎಲ್ಲ ಐಟಮು ಇಷ್ಟ ಇದೆ. ಯಾವುದು ಅಂತ ಟೇಸ್ಟ್ ಕಂಪ್ರಮೈಸ್ ಇಲ್ಲ. ಎಲ್ಲ ಐಟಮು ಚೆನ್ನಾಗಿದೆ. ತುಂಬಾನೇ ಸ್ಪೆಷಲ್ ಅಂತ ಹೇಳಿದ್ರೆ? ತುಂಬ ಸ್ಪೆಷಲ್ ಇಲ್ಲ, ಎಲ್ಲ ಐಟಮು ಸ್ಪೆಷಲ್. ತುಂಬ ಚೆನ್ನಾಗಿದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಸೊ ಎಲ್ಲರಿಗೂ ಏನಿಲ್ಲ, ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ ಇರೋರಿಗೆಲ್ಲ ಇಲ್ಲಿ ಟೇಸ್ಟ್ ಏನಿದೆ ಅಂತ ಎಲ್ಲರಿಗೂ ಗೊತ್ತು. ಅಂದ್ರೆ ಎಲ್ಲ ಬಂದು ಎಲ್ಲ ತಿಂದು ಹೋಗ್ತಾರೆ. ಎಲ್ಲ ಆಟೋ ಡ್ರೈವರ್ಗಳು ತಿಂತಾರೆ. ಕೆಲಸದವ್ರು ವರ್ಕರ್ಸ್ ಜಾಸ್ತಿ ಬರೋದು ಇಲ್ಲಿ. ಸರ್ವಿಸಸ್ ಕೂಡ ಇಲ್ಲಿಂದ ಪಾರ್ಸಲ್ ಕೂಡ ತಗೊಂಡೋಗ್ತಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ವೆಲ್ಕಮ್. ಫ್ರೆಂಡ್ಸ್, ಇವರು ಸುಮಾರು 50 ವರ್ಷಗಳಿಂದ ಹೋಟ್ಲನ್ನು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ನಾಗೇಶ್ ಅಂತ ಹೇಳಿ. ಸರ್, ಏನ್ ತಗೊಂಡ್ರಿ ಇವಾಗ? ಏನ್ ತಗೊಂಡಿದ್ರಿ ಇವಾಗ? ಈಗ ಇಡ್ಲಿ ಬೋಂಡ ತಗೊಂಡಿದ್ದೀನಿ. ಓಕೆ. ಆಕ್ಚುಲಿ ನಾವು ಈ ಟೇಸ್ಟ್ ನ ಹುಡ್ಕೊಂಡು ಪಿಂಡಿಯಿಂದ ಬರೋದು. ಓಕೆ. ಮಲ್ಲೇಶ್ವರಂ 11th ಕ್ರಾಸ್ ಅಲ್ಲಿ ಇದೆ. ಓಕೆ. ನಾವು ಈ ಟೇಸ್ಟ್ ಹುಡ್ಕೊಂಡು ಪಿಂಡ ಫಸ್ಟ್ ಸ್ಟೇಜ್ ಬರ್ತಾ ಇದೀವಿ. ಓಕೆ. ವಾರದಲ್ಲಿ ಒಂದು 4 ಸರಿ ಅದ್ರ ಬಂದು ಇಲ್ಲಿ ಟಿಫನ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ. ಓಕೆ. ಆ ತರ ಟೇಸ್ಟ್ ನಮ್ಗೆ ಇಡಿಸ್ಬಿಟ್ಟಿದೆ. ಮನೆ ಟೇಸ್ಟ್ ತರ ಇದೆ. ಹಾ ಸರ್. ಏನ್ ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಇಲ್ಲಿ ಮಾಡೋ ಪ್ರತಿಯೊಂದು ಐಟಮ್ ಇಷ್ಟ ಸರ್. ಇಲ್ಲಿ ಇಡ್ಲಿ ಬೋಂಡ, ಸಾಫ್ಟ್ ಇಡ್ಲಿ ಇರುತ್ತೆ, ರೈಸ್ ಬಾತ್, ಚಿತ್ರಾನ್ನ ಮತ್ತೆ ರೈಸ್ ಬಾತ್ ಇರುತ್ತೆ. ಲಿಮಿಟೆಡ್ ಆದ್ರೂ ಸಫಿಶಿಯಂಟ್ ಆಗಿರುತ್ತೆ ಸರ್. ತುಂಬಾ ಖುಷಿ ಆಗುತ್ತೆ. ನಾವು ಸುಮಾರು ಒಂದು 9 ವರ್ಷದಿಂದ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗಿದ್ದೀವಿ. ಹಾ ಸರ್. ಅಕೌಂಟ್ ಇಟ್ಬಿಟ್ಟಿದೀವಿ, ಮಂತ್ಲಿ ಒಂದ್ಸರಿ ಪೇ ಮಾಡ್ತೀವಿ. ಆ ತರ ಕಸ್ಟಮರ್ ಆಗಿದ್ದೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್, ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾರೆ. ಟೆಸ್ಟ್ ಇಡ್ಲಿ ವಡೆ ಎಲ್ಲ ಮಾಡ್ತಾರೆ. ಒಂದ್ಸರಿ ಇಲ್ಲಿ ಬನ್ನಿ, ಈ ಟೇಸ್ಟ್ ಹುಡ್ಕೊಂಡು ಹೋದ್ರೆ ಮತ್ತೆ ಬೇರೆ ಕಡೆ ಎಲ್ಲೂ ಹೋಗಲ್ಲ. ಈ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಬನ್ನಿ. ಮಲ್ಲೇಶ್ವರಂ 11th ಕ್ರಾಸ್, ವಯಾಲಿ ಕಾವಲ್ ಫುಡ್ ಆಫೀಸ್ ಬ್ಯಾಕ್ ಸೈಡ್ ಇದೆ. ಇಡ್ಲಿ ತುಂಬಾ ಚೆನ್ನಾಗಿರ್ತದೆ, ರೈಸ್ ಬಾತ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಬಂದು ಟೇಸ್ಟ್ ನೋಡಿ. ಆಲ್ರೆಡಿ ಇದಕ್ಕೇನು ಪ್ರಚಾರ ಏನ್ ಬೇಕಾಗಿಲ್ಲ, ತುಂಬಾ ಚೆನ್ನಾಗಿದೆ. ಬಂದು ಒಂದ್ಸರಿ ಟಿಫನ್ ಮಾಡಿ ನೋಡಿ ಸರ್, ಮತ್ತೆ ಟೇಸ್ಟ್ ಹುಡ್ಕೊಂಡ್ ಬರ್ತೀವಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವಾಗ ಇಡ್ಲಿ ಹಾಕ್ತಾ ಇದ್ದಾರೆ ನೋಡಿ. ಇಡ್ಲಿಗೆ ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಇಡ್ಲಿ ಹಾಕಿ ಕೊಡ್ತಾರೆ. ಬಾಳೆ ಎಲೆ ಒಂದು ಆರೋಗ್ಯಕರ ಅಂಶ ಕೂಡ ಅಂತಲೇ ಹೇಳ್ಬೋದು. ಸೊ ಅದರಿಂದ ಇನ್ನಷ್ಟು ಒಂದು ರುಚಿಗೆ ಮೆರುಗು ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ ಡೈಲಿ ತಟ್ಟೆ ಇಡ್ಲಿ ಇದ್ದೇ ಇರುತ್ತೆ. ಅದ್ರ ಜೊತೆ ರೈಸ್ ಬಾತ್ಗಳು ಡೈಲಿ ಒಂದೊಂದು ಚೇಂಜ್ ಮಾಡ್ತಾ ಇರ್ತಾರೆ. ಒಂದ್ ದಿವಸ ಚಿತ್ರಾನ್ನ, ಒಂದ್ ದಿವಸ ಪಲಾವು, ಮೆಂತ್ಯ ಬಾತು, ಪುದೀನ ಬಾತು, ಈ ರೀತಿ ರೈಸ್ ಬಾತ್ ಚೇಂಜ್ ಆಗ್ತಾ ಇರುತ್ತೆ. ತಟ್ಟೆ ಇಡ್ಲಿ ಮಾತ್ರ ಡೈಲಿ ಇದ್ದೇ ಇರುತ್ತೆ.
ತುಂಬ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಹಾಂ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ ತಮ್ಮ ಹೆಸರು? ಅರುಣ್ ಪರಮೇಶ್ವರ್ ಅಂತ ಹೇಳಿ. ಸರ್ ಏನು ತೊಗೊಂಡ್ರಿ ಇವಾಗ? ಇಡ್ಲಿ ಮತ್ತೆ ಚಿತ್ರಾನ್ನ. ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ. ನಾವು 2013 ಬರ್ತಾ ಇದೀವಿ, ಈ ಕಡೆ ಬಂದಾಗೆಲ್ಲ ಬಂದು ತಿಂತೀವಿ. ಓಕೆ. ಬಟ್ ಅದೇ ಟೇಸ್ಟು ತುಂಬಾ ಚೆನ್ನಾಗಿದೆ. ಚಟ್ನಿ, ಇಡ್ಲಿ, ಚಿತ್ರಾನ್ನ, ವಡೆ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಓಕೆ. ತುಂಬಾ ಚೆನ್ನಾಗಿದೆ, ಮೇಂಟೈನ್ ಮಾಡ್ತಾರೆ, ನೀಟ್ ಇದೆ, ಕ್ಲೀನ್ ಆಗಿದೆ. ಬಟ್ ಇದು ಹೊಟ್ಟೆ ತುಂಬಾ ತುಂಬುತ್ತೆ. ಮಧ್ಯಮ ವರ್ಗದವ್ರಿಗೆ ತುಂಬಾ ಅನುಕೂಲವಾದಂತ ಜಾಗ ಇದು. ಓಕೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ನಮ್ ಚಿತ್ರಾನ್ನ ತುಂಬಾ ಇಷ್ಟ. ಓಕೆ. ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಇಡ್ಲಿ, ಪಲಾವ್ ಪ್ರತಿಯೊಂದು ಐಟಮು ಚೆನ್ನಾಗಿದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಸೊ ಬೆಂಗಳೂರಿನಲ್ಲಿ ಎಲ್ಲಿ ಚಿತ್ರಾನ್ನ ಚೆನ್ನಾಗಿ ಸಿಗುತ್ತೆ ಗೊತ್ತಿಲ್ಲ, ಬಟ್ ವಯಲಿ ಕಾವಲು ಈ ಜಾಗದಲ್ಲಿ ಚಿತ್ರಾನ್ನ ಚೆನ್ನಾಗಿ ಸಿಗುತ್ತೆ. ದಯವಿಟ್ಟು ಈ ಕಡೆ ಬಂದ್ರೆ ಎಲ್ಲರೂ ಬಂದು ಈ ಕಡೆ ಚಿತ್ರಾನ್ನ, ಇಡ್ಲಿ ಎರಡನ್ನೂ ಕೂಡ ತಗೋಬೇಕಾಗಿ ಕೇಳ್ಕೊಂತ ಇದ್ದೀವಿ. ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ಏನಪ್ಪ ಇದು ಹೋಟ್ಲು ಇಷ್ಟು ಚಿಕ್ಕದಾಗಿದೆ, ಇಲ್ಲಿ ಹೊರಗಡೆ ಮಾಡ್ತಾ ಇದ್ದಾರೆ. ಹೌದು, ಚಿಕ್ಕದಾಗಿದೆ, ಆದರೆ ರುಚಿ ಮಾತ್ರ ಅದ್ಭುತವಾಗಿದೆ ಫ್ರೆಂಡ್ಸ್. ನೀವು ಒಮ್ಮೆ ಬನ್ನಿ, ನೀವು ಇಲ್ಲಿ ಟೇಸ್ಟ್ ಮಾಡಿ, ಆಗ ನೀವೇ ಹೇಳ್ತೀರಾ ಹೌದು ನೀವು ಹೇಳಿದ್ದು ಸಖತ್ತಾಗಿದೆ, ರುಚಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ತೀರಾ. ನೋಡಿ ಫ್ರೆಂಡ್ಸ್, ಹಾಗೆ ಪಕೋಡ ಕೊಡ್ತಾರೆ, ಸಖತ್ತಾಗಿತ್ತು ಫ್ರೆಂಡ್ಸ್ ಪಕೋಡ. ಚಿಕ್ಕ ಹುಡುಗನಲ್ಲಿ ನಾವು ತಿಂತಾ ಇದ್ದಿದ್ದು ಅದು ಏನು ಟೇಸ್ಟ್ ಇತ್ತು, ಸೊ ಆ ಟೇಸ್ಟ್ ನನಗೆ ನೆನಪಾಯಿತು. ಅಷ್ಟು ರುಚಿಯಾಗಿತ್ತು ಪಕೋಡ, ತುಂಬ ಸೂಪರ್ ಆಗಿತ್ತು ಫ್ರೆಂಡ್ಸ್. ಇದು ನೋಡಿ, ಕೆಂಪು ಚಟ್ನಿ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ತಮ್ಮ ಹೆಸರು? ಚೇತನ್ ಅಂತ. ಸರ್ ಏನು ತಗೊಂಡ್ರಿ ಇವಾಗ? ಇಡ್ಲಿ, ವಡೆ. ಓಕೆ. ಹೇಗಿದೆ ಸರ್ ಟೇಸ್ಟ್? ಸೂಪರ್ ಆಗಿದೆ. ಓಕೆ. ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ಇಲ್ಲಿ ರೈಸ್ ಬಾತ್ ಚೆನ್ನಾಗಿರುತ್ತೆ, ಚಿತ್ರಾನ್ನ ಚೆನ್ನಾಗಿರುತ್ತೆ. ರೈಸ್ ಬಾತಾಗೆ ಟೊಮೆಟೊ ಬಾತ್, ಪಲಾವ್ ಎಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಸಿಗುತ್ತೆ. ಓಕೆ. ರೆಗ್ಯುಲರ್ ಬರ್ತಾ ಇರ್ತಾರೆ? ಅದು ಬರ್ಬಾರ್ದು. ಮಧ್ಯಾಹ್ನ ಊಟ ಎಲ್ಲ ಸಿಗುತ್ತಲ್ಲ, ಊಟ ಮುದ್ದೆ ಎಲ್ಲ ಚೆನ್ನಾಗಿದೆ. ಯಾವುದು ಇಷ್ಟ ಆಯ್ತು ನಿಮ್ಗೆ ಅದರಲ್ಲಿ? ನಮಗೆ ಟಿಫನ್ನೇ ಭಾಳ ಇಷ್ಟ. ಮಧ್ಯಾಹ್ನ ಲಂಚ್ಗಿನ ಭಾಳ ಇಷ್ಟ. ಇಡ್ಲಿ, ರೈಸ್ ಬಾತ್ ಭಾಳ ಇಷ್ಟ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಬಂದೆಲ್ಲ ಒಂದ್ಸರಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಚಿತ್ರಾನ್ನ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಪಾರ್ಸಲ್ಸ್ ಎಲ್ಲ ಹೋಗ್ತಾ ಇದೆ ಚಿತ್ರಾನ್ನ, ತುಂಬ ಟೇಸ್ಟಿಯಾಗಿರೋದ್ರಿಂದ ತುಂಬ ಪಾರ್ಸಲ್ ಇಲ್ಲಿ ತಿನ್ಕೊಂಡು ಮತ್ತೆ ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಚಿತ್ರಾನ್ನ ಮಾತ್ರ ತುಂಬ ಅಲ್ಟಿಮೇಟ್ ಆಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬಾಯ್ ಬಾಯ್, ಸಿ ಯು.